ಪ್ರಿಯಾಂಕಾ ಖರ್ಗೆ ಅವರು RSS ಬಗ್ಗೆ ವಿವಾದ ಹೇಳಿಕೆ ನೀಡಿದ್ದಾರೆ. ಯಾಕಂದರೆ ಅದು ತುಂಬ ಚರ್ಚೆಗಳಾಗ್ತದೆ. ಅದ್ರ ಬಗ್ಗೆ ನೀವು ಅದನ್ನು ಒಪ್ಕೋತೀರಾ ಹೇಗೆ ಸರ್? ಅಲ್ಲ ರೀ, ಅವ್ರು ಹೇಳಿದ್ದಕ್ಕೆ ನಂದೇನು ಒಪ್ಪಿಗೆ ಆಗಬೇಕು? ಅದು ಅವ್ರ ಅಭಿಪ್ರಾಯ, ಅವ್ರು ಹೇಳ್ತಾರೆ. ಹಾಗಲ್ಲಪ್ಪ, ನನಗೆ ಆದಂಥ ಅಭಿಪ್ರಾಯಗಳು ಇರ್ತವೆ, ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ಅವ್ರಿಗೆ ಆದಂಥ ಅಭಿಪ್ರಾಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಇದೆ, RSS ಬಗ್ಗೆ ಇದೆ, ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದಕ್ಕೆ ನನ್ನ ಹೇಳಿಕೆ ಅಗತ್ಯ ಇಲ್ಲ ಅದಕ್ಕೆ. ಸರ್, ಈ ಸಲ ಈ ಪರಿಶೀಲನೆ ಸಭೆಯಲ್ಲಿ ಏನು ಅಜೆಂಡ ಇದೆ? ಯಾಕಂದರೆ ಲಾಸ್ಟ್ ಟೈಮ್ ಈ ಡ್ರಗ್ಸನ್ನು ಸಂಪೂರ್ಣವಾಗಿ ಇದು ಮಾಡಬೇಕಂತ ಹೇಳಿ ಹೌದು, ಈ ಬಾರಿ ಕೂಡ ಡ್ರಗ್ಸು ಈಗಾಗಲೇ ಮುಂದುವರಿತಾ ಇದೆ. ಅದನ್ನು ನಾವೇನು ನಿಲ್ಲಿಸೋದು ಇಲ್ಲ. ಎಲ್ಲಿಯವರೆಗೆ ಅದು ನಡೀತಾ ಇರುತ್ತೆ ಅಲ್ಲಿವರೆಗೆ ನಾವು ರೆಗ್ಯುಲೇಟ್ ಮಾಡಲೇಬೇಕಾಗ್ತದೆ. ಎರಡನೇದು ಲಾ ಆ್ಯಂಡ್ ಆರ್ಡರಿಂದ ಇಲ್ಲಿಗೆ ಮಂಗಳೂರಿಗೆ ಏನೆಲ್ಲ ನಾವು ಮಾಡ್ಬೋದು ನಮ್ಮ ಇಲಾಖೆಯಿಂದ ಅಂತೇಳಿ ಒಂದಿಷ್ಟು ಚರ್ಚೆ ಮಾಡ್ತೇನೆ. ಮತ್ತು ಇಂಟರ್ನಲ್ ಕೆಲವು ವಿಷಯಗಳಿರ್ತವೆ, ಇನ್ಸ್ಟ್ರಕ್ಷನ್ಸ್ ಕೊಡುವಂಥದ್ದು, ಅದನ್ನು ಕೊಟ್ಬಿಡ್ತೀನಿ. ಹೌದು, ಅದಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದಾರೆ ಪೊಲೀಸ್ನವರು. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತಾರೆ. ಅದು ಆ ಹೆಣ್ಣುಮಗಳು ಶೆಡ್ಯೂಲ್ ಕಾಸ್ಟ್ ಅಂತ ಕೇಳಿದ್ದಾನೆ, ಅದಕ್ಕೆ ಅವರು PCR ಆ್ಯಕ್ಟು ಅದೆಲ್ಲ ಹಾಕ್ತಾರೆ ಅವರು. ಅದು ಡೀಟೇಲ್ಸ್ ತೊಗೊಳ್ತೇನೆ, ನಾನು ಡೀಟೇಲ್ಸ್ ತೊಗೊಂಡು ಹೇಳ್ತೀನಿ. ಸ್ಟೇಟ್ ಬಜೆಟ್ ಸಮಯದಲ್ಲಿ ಅಲ್ಲ, ಅವ್ರಿಗೇನು ಕೆಲಸ ಇಲ್ಲಲ್ಲ, ಬಡ್ಜೆಟ್ನಲ್ಲಿ ಏನು ಕೆಲಸ ಇದೆ ಅವ್ರಿಗೆ? ಬಡ್ಜೆಟ್ ಪ್ರಿಪರೇಷನ್ ಮಾಡೋರು ಮುಖ್ಯಮಂತ್ರಿಗಳು ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟು. ಅವರು ಹೇಳೋದೆಲ್ಲ CLPಯಲ್ಲಿ ಹೇಳಿದ್ದಾರೆ. ಶಾಸಕರೆಲ್ಲ ಅದಕ್ಕೆ CLP ಕರೆದಿದ್ದರು ಸದನ ಅಧಿವೇಶನದಲ್ಲಿ. ಆಗ ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಸೊ ಅದನ್ನೆಲ್ಲ ಸಂಗ್ರಹಣೆ ಮಾಡಿ ಈಗ ನಮ್ಮ ಜೊತೆ ಎಲ್ಲ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು. ನಮ್ಮ ಇಲಾಖೆಗಳದ್ದೆಲ್ಲ ಡಿಸ್ಕಷನ್ ಆಗಿದೆ, ಇನ್ನೂ ಕೆಲವು ಡಿಸ್ಕಷನ್ ಆಗಬೇಕು. ಅದೆಲ್ಲ ಅವರು ಕ್ರೋಢೀಕರಿಸಿ ಬಡ್ಜೆಟ್ ಪ್ರಿಪೇರ್ ಮಾಡ್ತಾರೆ. 6ನೇ ತಾರೀಕು ಬಡ್ಜೆಟ್ ಪ್ರೆಸೆಂಟ್ ಮಾಡ್ತಾರೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.